ಅವರೇ ಬನ್ನಿ, ನೀವು ಕೂಡ ಬನ್ನಿ ಸೈಡಲ್ಲಿ. ನೀವು ಹೋಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಬನ್ನಿ. ಏನು ಕೆಲಸ ನೀವು ಹೇಳಿ, ಏನೇನಿದೆಯಾ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್? ಡಿ ಎಲ್ ಇದೆಯಾ? ನೋಡಿ, ಎಲ್ಲ ಚೆಕ್ ಮಾಡಿ. ಡಿ ಎಲ್, ಇನ್ಶೂರೆನ್ಸ್, ಪೊಲ್ಯೂಷನ್ ಎಲ್ಲ ಚೆಕ್ ಮಾಡಿ, ತೋರಿಸಿ. ಮನೆಯಲ್ಲಿ ಹಾಕಕ್ಕೆ ಆಗಲ್ಲ, ನಮ್ಮ ಗಾಡಿ ಕೂಡ ನಾವು ಸ್ಟೇಷನಲ್ಲಿ ಹಾಕ್ತೀವಿ. ಆಮೇಲೆ ನಿಮಗೆ ಹೆಲ್ಮೆಟ್ ಮಾಡಿ, ನಿಮ್ಮ ಜೊತೆ ನಮಗೆ ಅದು ಇದೆ, ಈ ಸಮಸ್ಯೆ ಆಲ್ರೆಡಿ ಇದೆ. ಈ ಕಾರಣ ಬಗ್ಗೆ ಚೆನ್ನಾಗಿ ಹೆಲ್ಮೆಟ್ ಆಗಬೇಕು. ಈ ಹೆಲ್ಮೆಟ್ ಇಂದ ಏನು ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಈ ತಿಂಗಳು ಒಂದು ಸ್ಪೆಷಲ್ ಡ್ರೈವ್ ಮಾಡಿ, ಅವೇರ್ನೆಸ್ ಡ್ರೈವ್ ಮಾಡಿ, ಎಲ್ಲ ಸ್ಟೇಷನ್ ಲೆವೆಲಲ್ಲಿ 12ನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಈ ಥರ ಎಲ್ಲರ ಜೊತೆ ಪಬ್ಲಿಕ್ ಜೊತೆ ಮನವಿ ಮಾಡಿದ್ದೀವಿ. ಆಮೇಲೆ 12ನೇ ತಾರೀಕಿಂದ ನಾವು ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಪಬ್ಲಿಕ್ ಮೇಲೆ ಯಾರೂ ಹೆಲ್ಮೆಟ್ ಹಾಕ್ತಾ ಇಲ್ಲ, ಪ್ರತಿದಿನ ಕೇಸಸ್ ಹಾಕ್ತಾ ಇದ್ದೀವಿ. ಸೊ ಈ ಅಭಿಯಾನಕ್ಕೆ ನಮಗೆ ಚೆನ್ನಾಗಿ ಸಹಕಾರ ಸಿಕ್ಕಿದೆ ಪಬ್ಲಿಕ್ಕಿಂದ. ಆಲ್ಮೋಸ್ಟ್ 70-80% ಪಬ್ಲಿಕ್ ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ನಾವು ಲಾಸ್ಟ್ 3 ಡೇಸಲ್ಲಿ ಟೋಟಲ್ ಅರೌಂಡ್ 3000 ಟ್ರಾಫಿಕ್ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ 8 ಲಕ್ಷದು ಫೈನ್ ಆಗಿದೆ ಕಲೆಕ್ಷನ್. ಟೋಟಲ್ 3000 ಕೇಸಸ್ ಮಾಡಿದ್ದೀವಿ ಮತ್ತು ಅರೌಂಡ್ 17 lakhsದು ಫೈನ್ ಕಲೆಕ್ಟ್ ಆಗಿದೆ ಈ ಅಭಿಯಾನದಲ್ಲಿ. ಸೊ ಈಗ ಕೂಡ ನಾನು ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಕಿ ತಮ್ಮ ಸುರಕ್ಷಕ್ಕಾಗಿದೆ ಹೆಲ್ಮೆಟ್. ಇದು ನಮ್ಮ ಡಿಸ್ಟ್ರಿಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ಸುಮಾರು ಜನರು ಡೆತ್ ಆಗಿದೆ, 2 ವೀಲರ್ಸ್ದವ್ರದ್ದು ಎಸ್ಪೆಷಲಿ. ಮತ್ತು ಸುಮಾರು ಜನ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಬೈಕ್ ಡ್ರೈವಿಂಗ್ ಟೈಮಲ್ಲಿ. ಆ ಕಾರಣ ಬಗ್ಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀನಿ, ದಯವಿಟ್ಟು ನಮಗೆ ಸಹಕಾರ ಕೊಡಿ. ಈ ರೂಲ್ ಇಂಪ್ಲಿಮೆಂಟ್ ನಾವೇನು ಮಾಡ್ತಾ ಇದ್ದೀವಿ ಅದು ತುಂಬ ಸುರಕ್ಷಕ್ಕಾಗಿದೆ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸರ್.